Hello, good evening, students. Today we shall begin with the probability chapter. In the last class, already I have given the description about the probability. That means the history of probability in the introduction part and the random experiment, the sample space. To understand the probability approach, we shall study some basic terms, namely random experiment, sample space, and events. Already we have studied in the last class. Once again, I recall your memory regarding the probability. A Russian mathematician in 1933 who developed the probability theory, that is axiomatic approach of probability. To understand this theory, we shall study the following basic terms: random experiment, sample space, and event. I recall once again the random experiment. It is an experiment, or a random experiment is an experiment is one whose outcome is unpredictable. It is also called a chance experiment or probability of an experiment. For example, tossing a coin, throwing a die. That means random experiment examples: tossing a coin, throwing a die. ಒಂದು ನಾಣ್ಯವನ್ನು ಮೇಲಕ್ಕೆ ಚಿಮ್ಮಿದಾಗ ಆ ನಾಣ್ಯದ ಯಾವ ಮುಖ ಮೇಲ್ ಬರ್ತದೋ ಇದನ್ನು ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಇದೇ ರೀತಿ ಒಂದು ದಾಳವನ್ನು ಮೇಲಕ್ಕೆ ಚಿಮ್ಮಿದಾಗ ನನಗೆ ಇದೇ ನಂಬರ್ ಆ ದಾಳದ ಮೇಲೆ ಇರ್ತಕ್ಕಂಥ ಸಂಖ್ಯೆಗಳು, ಪ್ರತಿಯೊಂದು ಮುಖದ ಮೇಲೆ ಇರ್ತಕ್ಕಂಥ ಸಂಖ್ಯೆಯಲ್ಲಿ ಇದೇ ಸಂಖ್ಯೆ ಮೇಲ್ಗಡೆ ಬರ್ತದೆ. ನನಗೆ ಈ ಸಂಖ್ಯೆ ನನಗೆ ಕಾಣ್ತಿದೆ ಎಂಬುವಂಥ ಒಂದು ಊಹೆ ಕಲ್ಪಿಸಲು ಸಾಧ್ಯ ಇಲ್ಲ. ಅದಕ್ಕೆ ನಾವು ಯಾವಾಗಲೂ ಅದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಿದ್ದೀವಿ. ಆದರೆ ನಾಣ್ಯಕ್ಕೆ ಎರಡು ಮುಖಗಳು ಇರ್ತವೆ. ಒಂದು ಹೆಡ್ ಎಚ್ನಿಂದ ಗುರ್ತ ಮಾಡ್ತಿದ್ದೀವಿ, ಒಂದು ಟೇಲ್ ಟಿದಿಂದ ಗುರ್ತ ಮಾಡ್ತೀವಿ. ಅಂದರೆ ಸಿಂಹದ ಮುಖ ಹೆಡ್ಡು, ತೆನೆ ಮುಖ ಟೇಲ್ ಅಂತೀವಿ. ಅದರಂತೆ ಒಂದು ಡಾಯ್ ಅಂದರೆ ದಾಳ, ಆ ದಾಳದ ಮೇಲೆ ಅದು 6 ಮುಖಗಳನ್ನು ಹೊಂದಿರ್ತಿದೆ. ಪ್ರತಿಯೊಂದು ಮುಖದ ಮೇಲೆ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ ಅಥವಾ ಒಂದು ಡಾಟನ್ನು ಇಟ್ಟಿರ್ತಾರೆ. ಈಗ ಮೊದಲೇ ಮುಖ 1, 2, 3 ಹೀಗೆ ಮೆನ್ಷನ್ ಮಾಡಿರ್ತಾರೆ. ಒಂದು ವೇಳೆ ಅದಕ್ಕೆ ಒಂದು ಡಾಟ್, ಇನ್ನೊಂದು ಮುಖದ ಮೇಲೆ 2 ಡಾಟ್, ಮತ್ತೊಂದು ಮುಖದ ಮೇಲೆ 3 ಡಾಟ್, ಹೀಗೆ 6 ಮುಖಗಳನ್ನು ಗುರುತಿಸಿರ್ತಾರೆ. ಇದರಲ್ಲಿ ನನಗೆ ಈಗ ನಾನು ಚಿಮ್ಮಿದ ಕ್ಷಣ ಇದೇ ಮೇಲ್ ಬರ್ತದೆಂಬುದು ನನಗೆ ಊಹಿಸಲು ಸಾಧ್ಯವಿಲ್ಲ. ಇಂಥ ಒಂದು ಘಟನೆಗೆ ನಾವು, ಅಂದರೆ ನಮಗೆ ಊಹಿಸಲು ಸಾಧ್ಯವಾಗದಂಥ ಈ ಘಟನೆಗೆ ನಾವು ಏನಂತ ಕರಿತೀವಿ? ಯಾದೃಚ್ಛಿಕ ಘಟನೆ ಅಥವಾ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತೀವಿ. ಕನ್ನಡದಲ್ಲಿ ಇದಕ್ಕೆ ನಾವು ಯಾದೃಚ್ಛಿಕ ಘಟನೆ. ನೆಕ್ಸ್ಟ್ ಈಸ್ ಸ್ಯಾಂಪಲ್ ಸ್ಪೇಸ್. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ a random experiment which is the set of all possible outcomes.
and it is denoted by capital S. Am I right? Is it clear? It is associated with a random experiment, which is the set of all possible outcomes. It is denoted by S, capital S. Tossing a coin, the sample space are denoted by capital S. That's equals to, a coin has two faces. One is head, another one is tail. Shortly it is denoted by symbolically capital H, comma T, or small h, small t. Similarly, throwing a die, S is equals to 1, 2, 3, 4, 5, 6. Die has a 6 faces. In Kannada, ಇದಕ್ಕೆ ನಾವು ಕನ್ನಡ ಭಾಷೆಯಲ್ಲಿ ಫಲಿತಾಂಶ ಗಣ ಅಂತ ಕರಿತಿದ್ದೀವಿ. ಫಲಿತಾಂಶ ಗಣ. ಇದನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ? ಯಾದೃಚ್ಛಿಕ ಪ್ರಯೋಗದ ಎಲ್ಲ ಫಲಿತಾಂಶಗಳನ್ನು ಒಟ್ಟುಗೂಡಿಸಿ ಬರುವ ಗಣವನ್ನು ನಾವು ಫಲಿತಾಂಶ ಗಣ ಅಂತ ಕರಿತಿದ್ದೀವಿ. ಇದನ್ನು ಎಸ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ಫಲಿತಾಂಶ ಗಣ ಎಸ್ ಎಂಬ ಸಂಕೇತದಿಂದ ಗುರುತಿಸ್ತೀವಿ. ಉದಾಹರಣೆಗೆ, ಒಂದು ನಾಣ್ಯವನ್ನು ಚಿಮ್ಮುವಿಕೆ. ನಾಣ್ಯವನ್ನು ಚಿಮ್ಮಿದಾಗ ಒಮ್ಮೆ ಹೆಡ್ ಕಾಣಿಸ್ಕೊಳ್ತದೆ, ಇನ್ನೊಮ್ಮೆ ಟೇಲ್ ಕಾಣಿಸ್ಕೊಳ್ತದೆ. ಅಂದರೆ ಇಲ್ಲಿ ಎಚ್ ಮತ್ತು ಟಿಗಳು ಕಾಣಿಸ್ಕೊಳ್ಳೋದನ್ನು ಸೂಚಿಸ್ತವೆ. ಅದಕ್ಕೆ ನಾವು ಇದನ್ನೇನದ ಫಲಿತಾಂಶಗಣ ಎಸ್ ಈಸ್ ಈಕ್ವಲ್ಸ್ ಟು ಎಚ್ ಕಾಮ ಟಿ ಅಂತ ತೋರಿಸ್ತೀವಿ. ಒಂದು ದಾಳವನ್ನು ಮೇಲೆ ಚಿಮ್ಮಿದಾಗ ಮುಖಗಳ ಮೇಲೆ 1 ರಿಂದ 6ರವರೆಗೆ ಸಂಖ್ಯೆಗಳಿರುವ ಆ ದಾಳದ ಎಸೆಯುವಿಕೆಯನ್ನು ನಾವು ಇಲ್ಲಿ ಕಾಣ್ತಿದ್ದೀವಿ. ಅದನ್ನು ಎಸ್ ಈಸ್ ಈಕ್ವಲ್ಸ್ ಟು 1, 2, 3, 4, 5, 6. ಹೀಗೆ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮತ್ತು ಸ್ಯಾಂಪಲ್ ಸ್ಪೇಸ್ ಬಗ್ಗೆ ಅಭ್ಯಸಿಸಿದ್ದೇವೆ. ಈಗ ಮುಂದೆ ಬರ್ತಾ ಇದೆ ಇವೆಂಟ್ ಅಂತೀರಿ. ನೆಕ್ಸ್ಟ್ ಈಸ್ ಇವೆಂಟ್. ಇವೆಂಟ್ ಅಂದರೆ ಇದು ನಾವು ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ಶಬ್ದ ಇದೆ, ಅದಕ್ಕೆ ಘಟನೆ ಅಂತೀರಿ. ಹೌದು, ಘಟನೆ. ಘಟನೆಯನ್ನು ಹೆಂಗೆ ನಾವು ಬಣ್ಣಿಸ್ತೀವಿ, ವ್ಯಾಖ್ಯಾನಿಸ್ತೀವಿ? ಇದಕ್ಕೆ ಶುದ್ಧ ಒಂದೇ ಒಂದು ನಾವು ಎಕ್ಸಾಂಪಲ್ ಅನ್ನು ಕೊಡಬಹುದು. ಈ ಒಂದು ಯಾದೃಚ್ಛಿಕ ಪ್ರಯೋಗದ ಘಟನೆಗಳನ್ನು ನಾವು ಬೇರೆ ಬೇರೆ ಇಂಗ್ಲಿಷ್ ಭಾಷೆಯ ಅಕ್ಷರಗಳಿಂದ ಸೂಚಿಸ್ತೀವಿ. ಎ, ಬಿ, ಸಿ, ಡಿ, ಇ ಇತ್ಯಾದಿ ಅಕ್ಷರಗಳಿಂದ ಸೂಚಿಸ್ತೀವಿ. ಆದರೆ ಎಚ್ ಎಚ್, ಟಿ ಟಿ, ಟಿ ಎಚ್, ಟಿ ಟಿ ಈ ರೀತಿ ಕೆಲವು ಉಪಗಣಗಳನ್ನು, ಅಂದರೆ ಈ ಉಪಗಣಗಳು ಹೇಗೆ ದೊರೀತಾವಂದರೆ, 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 4 ಘಟನೆಗಳು ನಡೀತಾ ಇದ್ದಾವೆ. ಆ 4 ಘಟನೆಗಳನ್ನು ನಾವು ಒಂದು ಫಲಿತಾಂಶದ ಒಂದು ರೂಪದಲ್ಲಿ ನಾವು ತೋರಿಸಿದಾಗ ಈ ಉಪಗಣಗಳು ನಮಗೆ ದೊರೀತವೆ. ಹಾಗೆಯೇ ಈ ಘಟನೆಯನ್ನು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ, ಘಟನೆಯು ಫಲಿತಾಂಶಗಣದ ಒಂದು ಉಪಗಣ. ಘಟನೆಯು ಫಲಿತಾಂಶಗಣದ ಒಂದು ಉಪಗಣ. ಒಂದು ಜೊತೆ ಒಂದಕ್ಕೊಂದು ಭಿನ್ನವಾದ ನಾಣ್ಯಗಳನ್ನು ಚಿಮ್ಮುವ ಒಂದು ಪ್ರಯೋಗವನ್ನು ನಾವು ಮಾಡಿದಾಗ ಅಲ್ಲಿ ಫಲಿತಾಂಶಗಣ ಏನು ದೊರೀತದಂದರೆ ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಟಿ. ಅಂದರೆ ಪ್ರಯೋಗದ ಫಲಿತಾಂಶಗಣದಲ್ಲಿ ಒಂದು ಶಿರ, ಒಂದು ಪುಚ್ಛ ಭಾಗ ಇರ್ತದೆ. ಆಗ ಆ ಘಟನೆ ಎಚ್
ಟಿ, ಎಚ್ ಟಿ ಅಂತ ನಾವು ತೋರಿಸ್ತಿದ್ದೀವಿ. ಆ ಘಟನೆಗೆ ನಾವು ಏನಂತ ತೋರಿಸ್ತೀವಿ? ಎಚ್ ಟಿ. ಆದರೆ ಈ ಎಚ್ ಟಿಯು ಎಸ್ನ ಒಂದು ಉಪಗಣ ಅಂತ ಸ್ಪಷ್ಟ ಹೇಳ್ಬೋದು. ಎಚ್ ಟಿಯನ್ನು ಏನಂತ ಹೇಳ್ತಿದ್ದೀವಿ? ಎಚ್ನ ಒಂದು ಉಪಗಣ, ಎಸ್ನ ಒಂದು ಉಪಗಣ ಅಂತ ಹೇಳ್ತೀವಿ. ಹೌ ಕ್ಯಾನ್ ಯು ಡಿಫೈನ್ ಅನ್ ಇವೆಂಟ್? ಎನಿ ಪಾಸಿಬಲ್ ಔಟ್ಕಮ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ is called an event. How do you define? Any possible outcome of a random experiment is called an event. ಒಂದು ಘಟನೆ ಅಂದರೆ ಇದು ಫಲಿತಾಂಶಗಣದ ಒಂದು ಉಪಗಣ. That means an event is the subset of the sample space S. Yes? An event is the subset of the sample space S. It is denoted by E. In the experiment of tossing a coin 2 times, the sample space is given by S is equals to HH, HT, TH, TT. Am I right here? Is it clear? And an event is denoted by HT, TH. Or TH, it is an event. HT, it is an event. Do you know? Is it clear? So, how do you define an event? Any possible outcome of a random experiment is called an event. It is denoted by capital E. The next step is types of an event. In an event, there are 3 types: impossible event, simple event, compound event. Impossible event means it is in a random experiment, an event which can never occur is called an impossible event. ಅಂದರೆ ಈ ಘಟನೆಗಳಲ್ಲಿ 3 ಪ್ರಕಾರ ಮುಖ್ಯವಾಗಿ. ಮೊದಲು ಒಂದು ಅಸಾಧ್ಯ ಘಟನೆ ಅಂತೀರಿ. ಒಂದು ಯಾವುದು ಘಟನೆ ರೀ? ಅಸಾಧ್ಯ ಘಟನೆ. ಇನ್ನೊಂದು ಘಟನೆ ಸಿಂಪಲ್ ಇವೆಂಟ್, ಸಾಮಾನ್ಯ ಘಟನೆ. ಮೂರನೇದು ಕಂಪೌಂಡ್ ಇವೆಂಟ್. ಕಂಪೌಂಡ್ ಇವೆಂಟ್ ಮೀನ್ಸ್ ಸಂಯುಕ್ತ ಘಟನೆ. How do you define impossible event? In a random experiment, an event which can never occur is called an impossible event. A coin be tossed. The event that both the faces shown up. ಅಂದರೆ ಏಕಕಾಲದಲ್ಲಿ 2 ಮುಖಗಳನ್ನು ತೋರಿಸಲು ಸಾಧ್ಯವಿಲ್ಲ. ಇದು ಅಸಾಧ್ಯ ಘಟನೆ ಅಂತಾರೆ. ಏನಂತಾರೆ? ಅಸಾಧ್ಯ ಘಟನೆ. ಏಕಕಾಲದಲ್ಲಿ 2 ಮುಖಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಅಸಾಧ್ಯ ಘಟನೆ. Simple event. If an event E has only one sample point of a sample space, yes. ವಿದ್ಯಾರ್ಥಿಗಳೇ, ನಾವು ನಿಮ್ಮ ಮೊನ್ನೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ದಲ್ಲಿ
ನಾನು ಒಂದು ಕ್ವಶನ್ ನಿಮಗೆ ಕೇಳಿದ್ದೆ. ಆ ಕ್ವಶನ್ ಏನಿತ್ತಂದರೆ ನಿಮಗೆ ಮೊನ್ನೆ ತಾನೇ ಅದು ನೆನಪಾಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಎಷ್ಟು ಮಟ್ಟಿಗೆ ತಾವು ಅದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದೀರೋ ಅದನ್ನೇ ನಾನು ಕೇಳಿದ್ದೆ. ಶಾಂಪಲ್ ಪಾಯಿಂಟ್ ಅಂದರೆ ಏನು ಅಂತ. ಆ ಶಬ್ದ ಇಲ್ಲಿ ಮತ್ತೆ ಪುನರಾವರ್ತನೆ ಆಗಿದೆ. ಸಿಂಪಲ್ ಇವೆಂಟ್ನಲ್ಲಿ ಇಫ್ ಆನ್ ಇವೆಂಟ್ ಇ ಹ್ಯಾಸ್ ಓನ್ಲಿ ಒನ್ ಶಾಂಪಲ್ ಪಾಯಿಂಟ್ of a sample space S, it is called simple or elementary event. For example, ಇಲ್ಲಿ ಕ್ಲಾರಿಫೈ ಆಗ್ತದೆ ನಿಮಗೆ. Tossing two coins simultaneously, the sample space S is given by, once again, S is equals to HH, HT, TH, TT. Okay? Is it clear? Then, there are 4 simple events corresponding to this sample space. They are denoted by E1 is equals to HH. E2 equals to HT, E3 equals to TH, E4 equals to TT. In this way, the simple event can be defined. Am I right here? This is the second type of event. The third type of event is ಕಂಪೌಂಡ್ ಇವೆಂಟ್. ಇದಕ್ಕೆ ಕನ್ನಡ ಭಾಷೆಯಲ್ಲಿ ಸಂಯುಕ್ತ ಘಟನೆ ಅಂತೀರಿ. ಹೇಗೆ ಇಂಗ್ಲೀಷ್ನಲ್ಲಿ 3 ಟೈಪ್ಸ್ ಆಫ್ ಸೆಂಟೆನ್ಸ್ಗಳು ಇದ್ದಾವು: ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್ ಅಂದರೆ ಯಾವ ಒಂದು ವಾಕ್ಯ ಒಂದೇ ಒಂದು ವಾಕ್ಯ ರೂಪವನ್ನು ಹೊಂದಿರ್ತದೋ ಅದಕ್ಕೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತೀವಿ. ರಾಮ ಗೋಸ್ ಟು ದಿ ಸ್ಕೂಲ್. ಕಂಪೌಂಡ್ ಸೆಂಟೆನ್ಸ್ ಅಂದರೆ 2 ವಾಕ್ಯಗಳನ್ನು ಒಳಗೊಂಡಂತಹ ಒಂದು ವಾಕ್ಯವನ್ನು ನಾವು ಕಂಪೌಂಡ್ ಸೆಂಟೆನ್ಸ್ ಅಂತೀವಿ. ರಾಮ ಈಟ್ಸ್ ಎ ಬನಾನಾ ಬಟ್ ಇಟ್ ಈಸ್ ವೆರಿ ಟೇಸ್ಟಿ. ಇದು ಏನದ ಕಂಪೌಂಡ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ 2ಕ್ಕಿಂತಲೂ ಹೆಚ್ಚು ವಾಕ್ಯಗಳನ್ನು ಹೊಂದಿರತಕ್ಕಂಥ ಒಂದು ವಾಕ್ಯವನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ, ಸಂಯುಕ್ತ ವಾಕ್ಯ ಅಂತಾರೆ. ಹಾಗೆ ನಮ್ಮ ಪ್ರೊಬೆಬಿಲಿಟಿಯಲ್ಲೂ ಕೂಡ ಕಂಪೌಂಡ್ ಇವೆಂಟ್ ಅಂದರೆ ಇಫ್ ಆನ್ ಇವೆಂಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್, ಇಟ್ ಈಸ್ ಕಾಲ್ಡ್ ಎ ಕಂಪೌಂಡ್ ಇವೆಂಟ್. ಇದಕ್ಕೆ ನಾವು ಸಂಯುಕ್ತ ಘಟನೆ ಅಂತೀವಿ. ಇನ್ ದ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಎ ಕಾಯಿನ್ thrice, the sample space is given by HHH, HHT, HTH, HTT, THH, THT, TTH, TTT. Hence, the number of events occurs 8.
sample space is having 8 numbers of the event. But according to compound event, if an event has more than one sample point, here are 8 sample points are there. In the experiment of tossing a coin thrice, the sample space is given by like this. But S1 is the sample point, exactly one head appears. S2, at least one head. And S3, the sample point, at most one head. Exactly one head appears from the above sample space, we get only 3. HTT, THT, TTH. That means exactly one head appears. The second sample point, denoted by S2, at least one head appears. Can you guess? In the entire sample space of number 8, at least one head appears. How many numbers are there? There are 7 number of these events. HTT, THT, TTH, HHT, HTH, THH, HHH. Hence, 7 number of the sample points, at least one head appears from the above sample space. Am I right here? Is it clear? Very carefully you listen. The third sample point is denoted by S3. In this S3, at most one head appears. Can you guess it? How many number of the sample points available in S3? There are 4 number of the sample points available in S3. TTT, THT, HTT, TTH. Hence 4 number of the at most one head appears in the third sample point. These are the compound events. All these are the compound events. Yes? Is it clear? Any doubts? Please ask me the questions to my personal number. Yes? Am I right here? Goodbye. In next class, we shall discuss about the algebra of events. Okay? Bye. Good night.